ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮಾರ್ಚ್ 6, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ವತಿಯಿಂದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಟೆಸ್ಟ್ ಸೀರೀಸು ನಿಮಗೆ ಮಾರ್ಚ್ 6 ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮ್ಗೆ ನೀವು ರಿಜಿಸ್ಟ್ರೇಷನನ್ನು ಪಡ್ಕೋಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಇದ್ದರೆ ಕೊಟ್ಟಿರುವಂತಹ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಈ ಒಂದು ಪ್ರೋಗ್ರಾಮ್ಗೆ ಜಾಯ್ನ್ ಆಗ್ಬೋದು, ಅಥವಾ ಇಲ್ಲಿರುವಂತಹ ಕಾಂಟ್ಯಾಕ್ಟ್ಗೆ ಕಾಲ್ ಮಾಡಿದರೆ ಅವರು ಹೆಚ್ಚಿನ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಇದು ಕಂಪ್ಲೀಟ್ ಆಗಿ ನಿಮಗೆ UPSC ಟ್ರೆಂಡ್ ಯಾವ ರೀತಿಯಾಗಿದೆ, NCERTಗೆ ನಾವು ಫೋಕಸ್ ಮಾಡಬೇಕು, CSAT ಎಂಫಸೈಸ್ ಮಾಡೋದ್ರ ಮುಖಾಂತರ ಮತ್ತು ಮೆಂಟರ್ಶಿಪ್ಪನ್ನು ಇನ್ಕ್ಲೂಡ್ ಮಾಡಿರುವಂಥ ಪ್ರೋಗ್ರಾಮ್ ಆಗಿರೋದ್ರಿಂದ ನೀವು ಈ ಒಂದು ಪ್ರೋಗ್ರಾಮಿಂದ ಹೆಚ್ಚಿನ ಒಂದು ಬೆನಿಫಿಟನ್ನು ಪಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, IMF ವಾರ್ನ್ಸ್ ಆಫ್ ಸೀರಿಯಸ್ ಗ್ಲೋಬಲ್ ಎಕನಾಮಿಕ್ ಇಂಪ್ಯಾಕ್ಟ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಕ್ರೈಸಿಸ್ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನುವಂತೆ ಕನೆಕ್ಟ್ ಮಾಡ್ಕೋಬೋದು ಮತ್ತು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗೆ ನಾವು ಕನೆಕ್ಟ್ ಮಾಡ್ಕೋಬೋದಾಗಿದೆ. ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, IMF ಅವರು ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಇದು ಗ್ಲೋಬಲ್ ಲೆವೆಲಲ್ಲಿ ಯಾವ ರೀತಿಯಾಗಿ ಇವತ್ತು ಎಕನಾಮಿಕ್ ಇಂಪ್ಯಾಕ್ಟ್ ಆಗ್ಬೋದು, ರಷ್ಯಾ ಹಾಗೂ ಉಕ್ರೇನ್ನ ಕ್ರೈಸಿಸ್ನಿಂದಾಗಿ ಯಾವ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಇವತ್ತು ಇನ್ಫ್ಲೇಷನ್ ಆಗುತ್ತೆ, ಪ್ರತಿಯೊಂದು ಕಮೋಡಿಟೀಸ್ಗಳು ಇವತ್ತು ಹೈಕ್ ಆಗುತ್ತೆ ಅನ್ನೋದ್ರ ವಿಷಯವಾಗಿ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಇವತ್ತು IMFಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ರಿವಿಷನ್ ಮಾಡೋಣ. IMFನ ಇಂಟೆನ್ಷನ್ ಏನಿದೆ ಅಥವಾ ಆಬ್ಜೆಕ್ಟಿವ್ ಏನಿದೆ, ಹಿಸ್ಟಾರಿಕಲಿ ಅದು ಯಾವ ರೀತಿಯಾಗಿ ಫಾರ್ಮ್ ಆಗಿದೆ, ಅದರ ಫಂಕ್ಷನ್ ಏನಿದೆ ಅಂತ ನಾವು ಆಬ್ಜೆಕ್ಟಿವ್ ನಡಿನಲ್ಲಿ ಕನೆಕ್ಟ್ ಮಾಡ್ಕೊಂಡು ಇವತ್ತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ. ಸೊ IMF ಫಸ್ಟ್ ಯಾವಾಗ ಫಾರ್ಮ್ ಆಗುತ್ತೆ ಅಂತಂದರೆ 1944 UN ಕಾನ್ಫರೆನ್ಸ್ ನಡೆದಿರುತ್ತೆ ಬ್ರಿಟನ್ ವುಡ್ಡಲ್ಲಿ. ಸೊ ಇದು ಯುನೈಟೆಡ್ ಸ್ಟೇಟಲ್ಲಿ ಇರುವಂಥ ನ್ಯೂ ಹ್ಯಾಂಪ್ಶೈರಲ್ಲಿ ನಡೆದಿರುತ್ತೆ. ಈ ಒಂದು ಬ್ರಿಟನ್ ವುಡ್ ಕಾನ್ಫರೆನ್ಸಲ್ಲಿ IMF ಫಾರ್ಮೇಷನ್ ಆಗಿದೆ ಅನ್ನುವಂಥದ್ದು. ಆ ಟೈಮಲ್ಲಿ 44 ಕಂಟ್ರೀಸ್ಗಳಿರ್ತಾರೆ. ಸೊ ಈ ಒಂದು ಕಾನ್ಫರೆನ್ಸಲ್ಲಿ ಅವರೆಲ್ಲ ಸೇರಿಬಿಟ್ಟು ಎಕನಾಮಿಕ್ ಕೋಆಪರೇಷನನ್ನು ವರ್ಲ್ಡ್ ವೈಡ್ ಮಾಡೋದಕ್ಕೋಸ್ಕರ ಒಂದು ಫ್ರೇಮ್ವರ್ಕನ್ನು ಮಾಡ್ತಾರೆ. ಸೊ ಈ ಒಂದು ಫ್ರೇಮ್ವರ್ಕ್ನಿಂದ ಇವತ್ತು IMF ಲಾಂಚ್ ಆಗಿದೆ ಅನ್ನುವಂಥದ್ದು. ಸೊ ಇದಕ್ಕೆ ಮೇಜರ್ ಆಗಿರುವಂಥ ಕಾರಣ ಏನಂತಂದರೆ 1944 ಏನು ಕಾನ್ಫರೆನ್ಸ್ ಆಗುತ್ತಲ್ಲ, ಇದಕ್ಕೆ ಬ್ಯಾಕ್ಗ್ರೌಂಡ್ ಅಂತಂದರೆ 1930s ಒಂದು ಗ್ರೇಟ್ ಡಿಪ್ರೆಷನ್ ಆಗಿರುತ್ತೆ. ಸೊ ಈ ಒಂದು ಗ್ರೇಟ್ ಡಿಪ್ರೆಷನ್ ಎಕನಾಮಿಗೆ ಸಂಬಂಧಪಟ್ಟಂತೆ ಆದಾಗ ಈ ಒಂದು ಸಿಚುವೇಶನನ್ನು ಟ್ಯಾಕಲ್ ಮಾಡೋದಕ್ಕೋಸ್ಕರ ಗ್ಲೋಬಲ್ ಲೆವೆಲಲ್ಲಿ ಒಂದು ಎಕನಾಮಿಕ್ ಕೋಆಪರೇಷನ್ ಅವಶ್ಯಕತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾನ್ಫರೆನ್ಸ್ ಅರೇಂಜ್ ಆಗಿರುತ್ತೆ. ಈ ಒಂದು ಕಾನ್ಫರೆನ್ಸ್ನ ಪ್ರಾಡಕ್ಟೇ ಇವತ್ತು IMF. ಸೊ ಇವತ್ತು IMFನ ಒಂದು ಮೆಂಬರ್ಶಿಪ್ಪನ್ನು ಪಡ್ಕೊಂಡ್ರೆ ಮಾತ್ರ ಒಂದು ಪರ್ಟಿಕ್ಯುಲರ್ ಕಂಟ್ರಿ IBRDನ ಮೆಂಬರ್ಶಿಪ್ಪನ್ನು ಪಡ್ಕೋಬೋದು. IBRD ಅಂತಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಇದರ ಮೆಂಬರ್ಶಿಪ್ ಬರಬೇಕು ಅಂತಂದರೆ ಇವತ್ತು ಒಂದು ಕಂಟ್ರಿ IMFನ ಮೆಂಬರ್ಶಿಪ್ಪನ್ನು ಮೊದಲು ಪಡ್ಕೋಬೇಕು ಅನ್ನುವಂಥದ್ದು. ಸೊ IMFನ್ನು ಯಾಕೆ ಫಾರ್ಮ್ ಮಾಡಲಾಯಿತು? ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫೈನಾನ್ಷಿಯಲ್ ಕೋಆಪರೇಷನನ್ನು ತರೋದಕ್ಕೋಸ್ಕರ, ಹಾಗೂ ನಮ್ಮ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಅಥವಾ ಗ್ಲೋಬಲ್ ಲೆವೆಲಲ್ಲಿರುವಂಥ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಕರೆನ್ಸಿ ಕನ್ವರ್ಟೇಬಿಲಿಟಿಗೆ ಒಂದು ಪ್ರಾಪರ್ ಆಗಿರುವಂಥ ಫ್ರೇಮ್ವರ್ಕನ್ನು ತರೋದಕ್ಕೋಸ್ಕರ. ಸೊ ಒಂದು ಹೊಸ ಸಿಸ್ಟಮನ್ನು, ಕರೆನ್ಸಿಯನ್ನು ಯಾವ ರೀತಿಯಾಗಿ ಬೇರೆ ಒಂದು ಕಂಟ್ರಿಗಳು ಇವತ್ತು ಡಾಲರ್ ಜೊತೆಗೆ ಎಕ್ಸ್ಚೇಂಜ್ ಮಾಡಬೇಕು, ಸೊ ಅಥವಾ ಯಾವ ರೀತಿಯಾಗಿ ನಾವು ಗ್ಲೋಬಲ್ ಲೆವೆಲಲ್ಲಿ ಇವತ್ತು ಗೋಲ್ಡನ್ನು US ಡಾಲರ್ ಜೊತೆಗೆ ಕನ್ವರ್ಟ್ ಮಾಡಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಗ್ಲೋಬಲ್ ಲೆವೆಲಲ್ಲಿರುವಂಥ ಫೈನಾನ್ಷಿಯಲ್ ಸಿಸ್ಟಮನ್ನು ಸ್ಟೆಬಿಲಿಟಿ ಮಾಡುವ ಒಂದು ಉದ್ದೇಶದಿಂದ IMFನ್ನು ತರಲಾಗಿದೆ ಅನ್ನುವಂಥದ್ದು. ಸೊ IMF ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇನಿಷಿಯೇಟಿವ್ಸ್ಗಳನ್ನು ಯಾವ್ಯಾವ ಟೈಮಲ್ಲಿ ತೊಗೊಂಡಿದ್ದಾರೆ ಅನ್ನೋದ್ರ ಮೇಲೆ ನಾವು ಫೋಕಸ್ ಮಾಡಬೇಕು. 1971 ಬ್ರಿಟನ್ ವುಡ್ ಸಿಸ್ಟಮ್ ಏನಿದೆ ಅದು ಕೊಲ್ಯಾಪ್ಸ್ ಆದಮೇಲೆ IMF ಅವರು ಫ್ಲೋಟಿಂಗ್ ಸಿಸ್ಟಮನ್ನು ಅಥವಾ ಸಿಸ್ಟಮ್ ಆಫ್ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟನ್ನು ಪ್ರಮೋಟ್ ಮಾಡಿರುವಂಥದ್ದು, ಹಾಗೂ 1973 ಆಯಿಲ್ ಕ್ರೈಸಿಸ್ ನಡೆದಿರುತ್ತೆ. ಈ ಒಂದು ಆಯಿಲ್ ಕ್ರೈಸಿಸ್ನ ಸಂದರ್ಭದಲ್ಲಿ ಅವರು ಒಂದು ಲಾಜಿಕ್ ಅಥವಾ ಆಯಿಲ್ ಫೆಸಿಲಿಟಿಯನ್ನು ಪ್ರತಿಯೊಂದು ಕಂಟ್ರಿಗೂ ತರೋದಕ್ಕೋಸ್ಕರ ಒಂದು ಪ್ರೋಗ್ರಾಮನ್ನು ಜಾರಿಗೆ ತರ್ತಾರೆ. ಸೊ ಆ ಒಂದು ಫಂಡಿಂಗ್ ಸಿಸ್ಟಮಲ್ಲಿ ಯಾವ ದೇಶದಲ್ಲಿ ಆಯಿಲ್ ಕ್ರೈಸಿಸ್ನಿಂದ ಅಥವಾ ಆಯಿಲ್ ಪ್ರೈಸಸ್ನಿಂದ ಬ್ಯಾಲೆನ್ಸ್ ಆಫ್ ಪೇಮೆಂಟು ಪ್ರಾಪರ್ ಆಗಿರಲ್ಲ, ಅಂದರೆ ಬ್ಯಾಲೆನ್ಸ್ ಟ್ರೇಡ್ ಕಡಿಮೆ ಇರುತ್ತಲ್ಲ, ಅವ್ರಿಗೆ ಬೆನಿಫಿಟ್ ಆಗೋದಕ್ಕೋಸ್ಕರ ಆಯಿಲ್ ಫೆಸಿಲಿಟಿಯನ್ನು ಇವತ್ತು IMF ಅವರು ತಂದಿರೋದನ್ನು ನಾವು ನೋಡ್ಬೋದು 1973. ಸೊ ಅಷ್ಟೇ ಅಲ್ಲದೆ 1997 ಫೈನಾನ್ಷಿಯಲ್ ಕ್ರೈಸಿಸ್ಸು ಈಸ್ಟ್ ಏಷ್ಯಾದಲ್ಲಿ ಆಗಿರುತ್ತಲ್ಲ, ಆ ಟೈಮಲ್ಲೂ ಸಹ ಸಾಕಷ್ಟು ಇನಿಷಿಯೇಟಿವ್ಸನ್ನು ತರೋದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಏನು 2008 ಆಗುತ್ತಲ್ಲ, ಆ ಟೈಮಲ್ಲೂ IMF ಸಹ ಸಾಕಷ್ಟು ಇನಿಷಿಯೇಟಿವ್ಸನ್ನು ಸ್ಟ್ರೆಂಥನ್ ಮಾಡಿರೋದು ಈ ಒಂದು ಫೈನಾನ್ಷಿಯಲ್ ಸಿಸ್ಟಮನ್ನು ನಾವು ಇಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಒಟ್ಟಾರೆಯಾಗಿ ಇದರ ಒಂದು ಫಂಕ್ಷನ್ ನಮ್ಗೆ ಏನಂತಂದರೆ, ಮೆಂಬರ್ಶಿಪ್ ಕಂಟ್ರೀಸ್ಗೆ ಇವತ್ತು ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಪ್ರೊವೈಡ್ ಮಾಡುವಂಥದ್ದು. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪ್ರಾಬ್ಲಮ್ ಏನಿರುತ್ತಲ್ಲ, ಸೊ BOP ಕ್ರೈಸಿಸ್ ಒಂದು ಕಂಟ್ರಿನಲ್ಲಿ ನಡೀತಿರುತ್ತಲ್ಲ, ಇಂಟರ್ನ್ಯಾಷನಲ್ ರಿಸರ್ವ್ಸ್ ಇರಲ್ಲ ಕಂಟ್ರಿನಲ್ಲಿ, ಆ ಒಂದು ಕಂಟ್ರಿಯಲ್ಲಿರುವಂತಹ ಇಂಟರ್ನ್ಯಾಷನಲ್ ರಿಸರ್ವ್ಸನ್ನು ಅಥವಾ ಕರೆನ್ಸಿಯನ್ನು ಸ್ಟೆಬಿಲೈಸ್ ಮಾಡೋದಕ್ಕೋಸ್ಕರ ಮತ್ತು ಆ ಒಂದು ಕಂಟ್ರಿಯಲ್ಲಿ ಎಕನಾಮಿಕ್ ಗ್ರೋತನ್ನು ಅಚೀವ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ಸ್ಟೆಪ್ಸನ್ನು ಇವತ್ತು IMF ತಗೊಳುತ್ತೆ. ಸೊ IMFನ ಇಂಪಾರ್ಟೆನ್ಸು ಇಲ್ಲಿ ನಾವು ಅರ್ಥ ಮಾಡ್ಕೊಳೋದಾದರೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಸೊ ಇದರ ಒಂದು ಮೇಜರ್ ಆಬ್ಜೆಕ್ಟಿವ್ ಏನಂತ ನಾವು ಜನರಲ್ ಆಗಿ 3-4 ಡೈಮೆನ್ಷನ್ಸಲ್ಲಿ ನೋಡೋದಾದರೆ, ಗ್ಲೋಬಲ್ ಮಾನಿಟರಿ
ಮಾನಿಟರಿ ಕೋಆಪರೇಷನನ್ನು ಫಾಸ್ಟಾಗಿ ಮಾಡೋದಕ್ಕೋಸ್ಕರ ಮತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ತರೋದಕ್ಕೋಸ್ಕರ, ಇಂಟರ್ನ್ಯಾಷನಲ್ ಟ್ರೇಡನ್ನು ಇವತ್ತು ಫೆಸಿಲಿಟೇಟ್ ಮಾಡೋದಕ್ಕೋಸ್ಕರ, ಅಷ್ಟೇ ಅಲ್ಲದೆ ಇದು ಎಂಪ್ಲಾಯ್ಮೆಂಟನ್ನು ಪ್ರಮೋಟ್ ಮಾಡುತ್ತೆ ಮತ್ತು ಸಸ್ಟೈನೇಬಲ್ ಎಕನಾಮಿಕ್ ಗ್ರೋತನ್ನು ಅಚೀವ್ ಮಾಡೋದಕ್ಕೋಸ್ಕರ ಸಾಕಷ್ಟು ಇನಿಷಿಯೇಟಿವ್ಸನ್ನು ತಗೊಳುತ್ತೆ ಅನ್ನುವಂಥದ್ದು ಮತ್ತು ಪಾವರ್ಟಿಯನ್ನು ರಿಡ್ಯೂಸ್ ಮಾಡೋದಕ್ಕೋಸ್ಕರ ಇದು ಗ್ಲೋಬಲ್ ಲೆವೆಲಲ್ಲಿ ವರ್ಕ್ ಮಾಡ್ತಾ ಇದೆ. ಸೊ ಒಟ್ಟಾರೆಯಾಗಿ IMFನ ಇಂಟೆನ್ಷನ್ ಅಂತಂದರೆ ಗ್ಲೋಬಲ್ ಲೆವೆಲಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ತರುವಂಥದ್ದು. ಸೊ ಎಲ್ಲಿ ಗ್ಲೋಬಲ್ ಲೆವೆಲಲ್ಲಿ ಎಕನಾಮಿಕ್ ಕ್ರೈಸಿಸ್ ಆಗ್ತಾ ಇರುತ್ತಲ್ಲ ಅಲ್ಲಿ IMF ಇಂಟರ್ಫಿಯರ್ ಆಗುತ್ತೆ ಅಥವಾ ಅಲ್ಲಿ ಹೆಲ್ಪ್ ಮಾಡೋದಕ್ಕೋಸ್ಕರ ಮುಂದಾಗುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇಷ್ಟು ನಮಗೆ ಸರ್ಫೇಸ್ ಲೆವೆಲಲ್ಲಿ ಇದರ ಆಬ್ಜೆಕ್ಟಿವ್ ಏನಿದೆ, ಫಂಕ್ಷನ್ ಏನಿದೆ, ಯಾವ ರೀತಿಯಾಗಿ ಫಾರ್ಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ಗೊತ್ತಿದ್ರೆ ಸಾಕು. ನಿಮಗೆ ಇಲ್ಲಿ ಒಂದು ಕ್ವಶನ್ ಅಂತಂದರೆ IMF ಕೆಲವೊಂದಿಷ್ಟು ಇಂಡೆಕ್ಸ್ಗಳನ್ನು ರಿಲೀಸ್ ಮಾಡ್ತವೆ. ಯಾವ್ಯಾವ ಇಂಡೆಕ್ಸ್ಗಳನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸಾಕಷ್ಟು ಬಾರಿ ನಿಮಗೆ ಫ್ಯಾಕ್ಚುಯಲ್ ಇನ್ಫಾರ್ಮೇಷನಲ್ಲಿ ಈ ರೀತಿಯಾದಂಥ ಕ್ವಶನನ್ನು ಕೇಳಿದ್ದಾರೆ. ಸೊ ಎಲಿಮಿನೇಷನ್ ಮಾಡೋದಕ್ಕೋಸ್ಕರ ನಿಮಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಸೊ ಯಾವ ಇಂಡೆಕ್ಸ್ಗಳನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ FATF ರಿಟೇನ್ಸ್ ಪಾಕಿಸ್ತಾನ್ ಆನ್ ಇಟ್ಸ್ ಟೆರರ್ ಫಂಡಿಂಗ್ ಗ್ರೇ ಲಿಸ್ಟ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಮನಿ ಲಾಂಡರಿಂಗ್ಗೆ ಕನೆಕ್ಟ್ ಮಾಡ್ಕೋಬೋದು, ಹಾಗೂ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡೋದಾದರೆ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ನಲ್ಲಿ ನೋಡ್ಬೋದು. ಆರ್ಟಿಕಲಲ್ಲಿರುವಂತಹ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ FATF ನಡಿನಲ್ಲಿರುವಂತಹ ಬ್ಲ್ಯಾಕ್ ಲಿಸ್ಟ್ ಮತ್ತು ಗ್ರೇ ಲಿಸ್ಟ್ 2 ಲಿಸ್ಟ್ಗಳಿದ್ದಾವೆ. ಈ ಲಿಸ್ಟಲ್ಲಿ ಪಾಕಿಸ್ತಾನವನ್ನು ಗ್ರೇ ಲಿಸ್ಟಲ್ಲಿ ರಿಟೇನ್ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಹೀಗಾಗಿ ನಮಗೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಇನ್ಫಾರ್ಮೇಷನು ಹಾಗೂ ಯಾಕೆ ಪಾಕಿಸ್ತಾನ ಈ ಒಂದು ಗ್ರೇ ಲಿಸ್ಟಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಕನೆಕ್ಟ್ ಮಾಡ್ಕೋಬೇಕು ಅಥವಾ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ ಸ್ಟೇಟ್ಮೆಂಟನ್ನು ನಮಗೆ ಡೈರೆಕ್ಟಾಗಿ ಎಕ್ಸಾಮಿನೇಷನಲ್ಲಿ ಕೇಳಬಹುದು. ಸೊ ಟೆರರಿಸ್ಟ್ ಫೈನಾನ್ಸಿಗೆ ಸಂಬಂಧಪಟ್ಟಂತೆ ಅಥವಾ ಮನಿ ಲಾಂಡರಿಂಗ್ಗೆ ಸಂಬಂಧಪಟ್ಟಂತೆ ಗ್ಲೋಬಲ್ ಲೆವೆಲಲ್ಲಿರುವಂಥ ವಾಚ್ ಡಾಗ್ ಯಾವುದು ಅಂತಂದರೆ FATF. ಸೊ FATF ಅನ್ನುವಂಥದ್ದು ಟೆರರ್ ಫೈನಾನ್ಸಿಗೆ ಸಂಬಂಧಪಟ್ಟಂಥ ಒಂದು ವಾಚ್ ಡಾಗ್ ಆಗಿದೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಸೊ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಯಾವಾಗ ಸ್ಟಾರ್ಟ್ ಆಗಿದೆ ಅಥವಾ ಯಾವಾಗ ಎಸ್ಟಾಬ್ಲಿಷ್ ಆಗಿದೆ ಅಂತಂದರೆ 1989ನಲ್ಲಿ ಪ್ಯಾರಿಸಲ್ಲಿ ನಡ್ತಕ್ಕಂತಹ G7 ಸಮಿಟ್ನಲ್ಲಿ ಇದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗಿದೆ. ಇದೊಂದು ಇಂಟರ್ ಗವರ್ಮೆಂಟಲ್ ಬಾಡಿ ಅನ್ನುವಂಥದ್ದು. ಸೊ ಇದರ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ ಆ್ಯಂಟಿ ಮನಿ ಲಾಂಡರಿಂಗ್ಗೆ ಸಂಬಂಧಪಟ್ಟಂತೆ ಅಥವಾ ಆ್ಯಂಟಿ ಟೆರರ್ ಫೈನಾನ್ಸಿಂಗ್ಗೆ ಸಂಬಂಧಪಟ್ಟಂಥ ಫ್ರೇಮ್ವರ್ಕನ್ನು ಇದು ರೆಡಿ ಮಾಡ್ತಾ ಇದೆ. ಸೊ ಇದು ಇಂಡಿವಿಜುವಲ್ ಕೇಸಸನ್ನು ಕನ್ಸಿಡರ್ ಮಾಡೋದಿಲ್ಲ ಅಥವಾ ಇಂಡಿವಿಜುವಲ್ ಟೆರರಿಸ್ಟ್ ಆಗಿ ಯಾವ ರೀತಿಯಾಗಿ ಆ್ಯಕ್ಟ್ ಆಗ್ತಾ ಇದ್ದಾರೆ ಅಥವಾ ಅವರು ಫೈನಾನ್ಸಿಂಗ್ ಮಾಡ್ತಾ ಇದ್ದಾರೆ ಅಂತ ಕನೆಕ್ಟ್ ಮಾಡಲ್ಲ ಅಥವಾ ಟಾರ್ಗೆಟ್ ಮಾಡಲ್ಲ. ಇಲ್ಲಿ ಮೇಜರ್ ಆಗಿ ಕಂಟ್ರಿಗಳು ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡ್ತಾ ಇದೆ, ಮನಿ ಲಾಂಡ್ರಿಂಗ್ಗೆ ಸಂಬಂಧಪಟ್ಟಂಥ ಯಾವ ರೀತಿಯಾದಂಥ ರೂಲ್ಸನ್ನು ತರಬೇಕು ಒಂದು ಕಂಟ್ರಿ ಅನ್ನೋದ್ರ ವಿಷಯದಲ್ಲಿ ಇವರು ಫ್ರೇಮ್ವರ್ಕನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇದರ ಒಂದು ಆಬ್ಜೆಕ್ಟಿವ್ ಏನಿದೆ ಅಂತಂದರೆ ಇವತ್ತು ಗ್ಲೋಬಲ್ ಲೆವೆಲಲ್ಲಿ ಆಗ್ತಕ್ಕಂತಹ ಮನಿ ಲಾಂಡರಿಂಗನ್ನು ಕಾಂಪ್ಯಾಕ್ಟ್ ಮಾಡೋದಕ್ಕೋಸ್ಕರ ಮತ್ತು ಟೆರರಿಸ್ಟ್ ಫೈನಾನ್ಸಿಂಗನ್ನು ಇವತ್ತು ತಡೆಗಟ್ಟೋದಕ್ಕೋಸ್ಕರ. ಸೊ ಇದರಿಂದ ಗ್ಲೋಬಲ್ ಲೆವೆಲಲ್ಲಿರುವಂತಹ ಫೈನಾನ್ಷಿಯಲ್ ಸಿಸ್ಟಮನ್ನು ಸ್ಟೆಬಿಲೈಸ್ ಮಾಡುವಂಥದ್ದು. ಸೊ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಥ್ರೆಟ್ ಇರುತ್ತಲ್ಲ ಆ ಒಂದು ಥ್ರೆಟ್ಟಿಗೆ ಮೇಜರ್ ಕಾರಣ ಅಂತಂದರೆ ಇವತ್ತು ಮನಿ ಲಾಂಡರಿಂಗ್ ಮತ್ತು ಟೆರರಿಸ್ಟ್ ಫೈನಾನ್ಸಿಂಗ್. ಮನಿ ಲಾಂಡರಿಂಗ್ ಅಂತಂದರೆ ಏನು? ಇವಾಗ ಇಲ್ಲೀಗಲ್ ಮನಿ ಇರುತ್ತೆ. ಈ ಒಂದು ಇಲ್ಲೀಗಲ್ ಮನಿ ಯಾವಾಗ ಇದು ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಬರುತ್ತೆ, ಯಾವಾಗ ಲೀಗಲ್ ಮನಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ ಗೊತ್ತೇ ಆಗಲ್ಲ. ಸೊ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಮುಖಾಂತರ ಇಲ್ಲೀಗಲ್ ಮನಿಯನ್ನು ಲೀಗಲ್ ಮನಿಯಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಹೆಚ್ಚಿನ ಒಂದು ಬ್ಲ್ಯಾಕ್ ಮನಿ ಇದೆ ಅಂತ ಅಂದ್ಕೊಳ್ಳಿ, ಅದನ್ನು ಶೆಲ್ ಕಂಪನೀಸ್ಗಳನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋದ್ರ ಮುಖಾಂತರ ಅಥವಾ ಈ ಬಿಸ್ನೆಸ್ ಯೂನಿಟ್ಗಳಲ್ಲಿ ಬ್ಲ್ಯಾಕ್ ಸ್ಯಾಲರೀಸ್ಗಳನ್ನು ಕೊಡೋದ್ರ ಮುಖಾಂತರ ಈ ರೀತಿಯಾಗಿ ಹಲವಾರು ವಿಧಗಳಿಂದ ಒಂದು ಗ್ಯಾಂಬಲಿಂಗನ್ನು ಸಹ ಮಾಡ್ಬೋದು. ಸೊ ಇದರಿಂದ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಅಥವಾ ಲೀಗಲೈಸ್ಡ್ ಆಗಿ ಯಾವ ರೀತಿಯಾಗಿ ಮನಿ ಕನ್ವರ್ಟ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಇದರಿಂದ ಗ್ಲೋಬಲ್ ಲೆವೆಲಲ್ಲಿರುವಂಥ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇವತ್ತು ಹಾರ್ಮ್ ಆಗ್ಬೋದು. ಇದರಲ್ಲಿ ಇಂಟಿಗ್ರಿಟಿಯನ್ನು ತರೋದಕ್ಕೋಸ್ಕರ ಯಾವ ಕಂಟ್ರಿಗಳು ಈ ಒಂದು ಆಕ್ಟಿವಿಟೀಸ್ಗೆ ಪ್ರಮೋಟ್ ಮಾಡ್ತಾ ಇದೆ ಅಥವಾ ಫೈನಾನ್ಷಿಯಲ್ ಸಿಸ್ಟಮ್ಗೆ ಧಕ್ಕೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಒಂದು ಪರ್ಟಿಕ್ಯುಲರ್ ಕಂಟ್ರಿನ ಇವತ್ತು ಬ್ಲ್ಯಾಕ್ ಲಿಸ್ಟ್ ಅಥವಾ ಗ್ರೇ ಲಿಸ್ಟ್ಗೆ ಹಾಕಲಾಗುತ್ತೆ. ಸೊ ಇದರಿಂದ ಬೇರೆ ಕಂಟ್ರಿಗಳು ಸಹ ಎಚ್ಚೆತ್ಕೊತವೆ. ಸೊ ಆ ಒಂದು ಕಂಟ್ರಿಗೆ ಯಾವ ರೀತಿಯಾದಂಥ ಟ್ರೇಡ್ ರಿಲೇಷನನ್ನು ಬೆಳೆಸ್ಕೋಬೇಕು ಅನ್ನುವಂಥದ್ದು ಗ್ಲೋಬಲ್ ಲೆವೆಲಲ್ಲಿ ಗೊತ್ತಾಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕು. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ಪ್ಯಾರಿಸಲ್ಲಿದೆ. ಸೊ ಇದರ ಒಂದು ಸೆಕ್ರೆಟ್ರೇಟ್ ಲೊಕೇಟ್ ಆಗಿರೋದು OECD ಅಂದರೆ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನುವಂಥದ್ದು. ಸೊ ಮೆಂಬರ್ಸ್ ಕಂಟ್ರಿ ಯಾವ ರೀತಿಯಾಗಿದೆ, ಎಷ್ಟು ಕಂಟ್ರಿಗಳಿದಾವೆ ಅಂತಂದರೆ ಇವಾಗ 39 ಕಂಟ್ರೀಸ್ಗಳಿದ್ದಾವೆ. ಸೊ ಈ ಒಂದು ಮೆಂಬರ್ಶಿಪ್ ನಡಿನಲ್ಲಿ ಸೊ ರೀಜನಲ್ ಆರ್ಗನೈಸೇಷನ್ ಸಹ ಈ ಒಂದು ಮೆಂಬರ್ಶಿಪ್ನಲ್ಲಿ ಇನ್ಕ್ಲೂಡ್ ಆಗಿದೆ. ಫಾರ್ ಎಕ್ಸಾಂಪಲ್ ಇವಾಗ ಯುರೋಪಿಯನ್ ಕಮಿಷನ್ ಇದೆ ಹಾಗೂ ಗಲ್ಫ್ ಕೋಆಪರೇಷನ್ ಕೌನ್ಸಿಲು ಸಹ ಭಾರತನೂ ಸಹ FATFನ ಮೆಂಬರ್ಶಿಪ್ಪನ್ನು ಪಡೆದಿದೆ. ಇದು ನಮಗೆ ಕ್ಲಿಯರ್ ಇರಲಿ. ಲಾಸ್ಟ್ ಟೈಮು ತುಂಬ ಜನ ಇದನ್ನು ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಇಂಡಿಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. FATF ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅಗೇನ್ ಇವತ್ತು ಇಂಪಾರ್ಟೆಂಟ್ ಇರೋದ್ರಿಂದ ಇದ್ರ ಮೇಲೆ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಂಡಿಯಾ ಸಹ ಇದರ ಒಂದು ಮೆಂಬರ್ಶಿಪ್ಪನ್ನು ಪಡೆದಿದೆ. ಹಾಗೂ FATFನ ಡಿಸಿಷನ್ ಮೇಕಿಂಗ್ ಬಾಡಿ ಅಂತಂದರೆ FATF ಪ್ಲೆನರಿ. ಸೊ ಇದು ಡಿಸಿಷನ್ ಮೇಕಿಂಗ್ ಬಾಡಿ ಅನ್ನುವಂಥದ್ದು. ಇದರಲ್ಲಿ 2 ಲಿಸ್ಟ್ಗಳನ್ನು ನಾವು ನೋಡಿದ್ವಿ, ಒಂದು ಗ್ರೇ ಲಿಸ್ಟು ಇನ್ನೊಂದು
ಬ್ಲ್ಯಾಕ್ ಲಿಸ್ಟು. ಸೊ ಯಾವುದೇ ಒಂದು ಕಂಟ್ರಿಯನ್ನು ಇವತ್ತು ಗ್ರೇ ಲಿಸ್ಟ್ ಹಾಕಿದ್ದಾರೆ ಅಂತಂದರೆ ಅದು ಒಂಥರ ವಾರ್ನಿಂಗ್ ಸಿಸ್ಟಮು. ಕೆಲವೊಂದಿಷ್ಟು ಕ್ರೈಟೇರಿಯಾನ ಅವರು ಮೀಟ್ ಆಗಿರಲ್ಲ. ಸೊ ಇಲ್ಲಿ ಅವ್ರಿಗೆ ಸುಧಾರಿಸ್ಕೊಳಕ್ಕೆ ಟೈಮ್ ಕೊಟ್ಟಿರ್ತಾರೆ. ಸೊ ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ಕೊಟ್ಟಾಗ ಇವಾಗ 2018 ನಾವು ಕೆಲವೊಂದಿಷ್ಟು ಐಟಮ್ಸ್ಗಳನ್ನು ಹೇಳಲಾಗಿತ್ತು. ಸೊ ಯಾವ ರೀತಿಯಾಗಿ ಪಾಕಿಸ್ತಾನ ತಮ್ಮ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ತರಬೇಕು, ಸೊ ಯಾವ ರೀತಿಯಾಗಿ FATFನ ಒಂದು ಡಿಮ್ಯಾಂಡನ್ನು ಮೀಟ್ ಮಾಡಬೇಕು ಅನ್ನೋದರಲ್ಲಿ 27 ಆ್ಯಕ್ಷನ್ ಪ್ಲಾನ್ಗಳನ್ನು ಕೊಟ್ಟಿದ್ರು. ಅದರಲ್ಲಿ ಕೇವಲ 26 ಅವರು ಅಚೀವ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು ಪಾಕಿಸ್ತಾನ ಕೊಟ್ಟಿರುವಂಥ ರಿಪ್ಲೈನ. ಸೊ ಕಂಪ್ಲೀಟ್ ಆಗಿ ಅವರು ಟಾರ್ಗೆಟನ್ನು FATF ಯಾವ ರೀತಿಯಾಗಿ ಒಂದು ಕಂಟ್ರಿಗೆ ಫ್ರೇಮ್ವರ್ಕನ್ನು ಕೊಡುತ್ತಲ್ಲ, ಸೊ ಅವರು ಅಬ್ಸರ್ವೇಷನ್ ಪ್ರಕಾರ ಸೊ ಯಾವ ರೀತಿಯಾಗಿ ಒಂದು ಕಂಟ್ರಿ ಇವತ್ತು ಟೆರರಿಸ್ಟ್ ಫಂಡಿಂಗ್ಗೆ ಸಪೋರ್ಟ್ ಮಾಡ್ತಾ ಇದ್ದಲ್ಲ ಅದರ ಬೇಸ್ ಮೇಲೆ ಅವ್ರು ಏನು ಮಾಡ್ತಾರೆ, ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡ್ತಾರೆ ಅಥವಾ ಆ್ಯಕ್ಷನ್ಸ್ಗಳನ್ನು ಕೊಡ್ತಾರೆ. ಆ ಪಾಯಿಂಟನ್ನು ಅವರು ಮೀಟ್ ಮಾಡಬೇಕು, ಆವಾಗ ಅವರು ಗ್ರೇ ಲಿಸ್ಟಿಂದ ರಿಮೂವ್ ಆಗ್ತಾರೆ. ಒಂದು ವೇಳೆ ಅವರು ಕಂಟಿನ್ಯೂ ಮಾಡಿದ್ರು ತಮ್ಮ ಒಂದು ಚೇಂಜಸನ್ನು ಫೈನಾನ್ಷಿಯಲ್ ಸಿಸ್ಟಮಲ್ಲಿ ತರಲಿಲ್ಲ ಅಂತಂದರೆ ಅವ್ರನ್ನ ನೆಕ್ಸ್ಟ್ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕ್ತಾರೆ. ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿದ ಮೇಲೆ ಬೇರೆ ಕಂಟ್ರೀಸ್ಗಳು ಅವರು ಯಾವ ರೀತಿಯಾಗಿ ಟ್ರೇಡ್ ಮಾಡ್ತಾರಲ್ಲ ಅಲ್ಲಿ ಚೇಂಜಸನ್ನು ನೋಡ್ಬೋದು. ಸೊ ಮ್ಯಾಕ್ಸಿಮಮ್ ಲೆವೆಲಲ್ಲಿ ಒಂದು ಬ್ಲ್ಯಾಕ್ ಲಿಸ್ಟಿಗೆ ಕಂಟ್ರಿ ಬಂದಿದೆ ಅಂತಂದವ್ರು ಅವರು ಹೆಚ್ಚಾಗಿ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ಗೆ ಫೈನಾನ್ಸಿಂಗ್ ಮಾಡ್ತಾ ಇದ್ದಾರೆ ಅಥವಾ ಫಂಡಿಂಗನ್ನು ಮಾಡ್ತಾ ಇದ್ದಾರೆ ಅಥವಾ ಆ ಒಂದು ಕಂಟ್ರಿನಲ್ಲಿ ಮನಿ ಲಾಂಡರಿಂಗ್ ಆ್ಯಕ್ಟಿವಿಟೀಸ್ಗಳು ಹೆಚ್ಚಾಗಿ ಆಗ್ತಾ ಇದ್ದಾವೆ ಅನ್ನುವಂಥದ್ದು. ಸೊ ನಾವು ಬ್ಲ್ಯಾಕ್ ಲಿಸ್ಟಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲನ್ನು ನೋಡೋದಾದರೆ ಇರಾನ್ ಇತ್ತು, ಡೆಮೊಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಕೊರಿಯಾನು ಸಹ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿರೋದನ್ನು. ಸೊ ಯಾವಾಗ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನಲ್ಲಿರುವಂತಹ ಆ್ಯಕ್ಷನ್ಸ್ಗಳನ್ನು ಅವರು ಕೊಟ್ಟಿರುವಂಥ ಒಂದು ಟಾರ್ಗೆಟನ್ನು ಮೀಟ್ ಮಾಡುತ್ತಲ್ಲ ಕಂಟ್ರಿ, ಆವಾಗ ಅವರನ್ನು ಲಿಸ್ಟಿಂದ ತೆಗಿತಾರೆ. ಸೊ ನಮಗೆ ಇವಾಗ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ ಸ್ಟೇಟ್ಮೆಂಟ್ ವೈಸ್ ಏನಾದರೂ ಕ್ವಶನನ್ನು ಫ್ರೇಮ್ ಮಾಡಿದರೆ ಇದರ ಒಂದು ಆಬ್ಜೆಕ್ಟಿವ್ ನಮಗೆ ತುಂಬ ಇಂಪಾರ್ಟೆಂಟು. ಸೊ ಆಬ್ಜೆಕ್ಟಿವ್ ಅಂತಂದರೆ ಯಾವ ರೀತಿಯಾಗಿ ಇದು ಮನಿ ಲಾಂಡರಿಂಗ್ ಆ್ಯಕ್ಟಿವಿಟಿಯನ್ನು ಮತ್ತು ಟೆರರಿಸ್ಟ್ ಫೈನಾನ್ಸಿಂಗನ್ನು ಇವತ್ತು ಕಡಿಮೆ ಮಾಡುತ್ತೆ, ಗ್ಲೋಬಲ್ ಲೆವೆಲಲ್ಲಿರುವಂತಹ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಇಂಟಿಗ್ರಿಟಿಯನ್ನು ತರುವಂಥದ್ದು, ಸೊ ಸ್ಟೆಬಿಲಿಟಿಯನ್ನು ತರುವಂಥ ಒಂದು ಕೆಲಸವನ್ನು ಇವತ್ತು ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಯಾವ ರೀತಿಯಾಗಿ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೂ ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ಕನ್ಸಿಡರ್ ಮಾಡೋದಾದರೆ ಭಾರತ ಇದರ ಮೆಂಬರ್ಶಿಪ್ಪನ್ನು ಪಡೆದಿದೆ ಇಲ್ಲೋ ಅಂತ ಕ್ಲಿಯರ್ ಇರಬೇಕು. ಹಾಗೂ ಇದು ಇಂಟರ್ ಗವರ್ಮೆಂಟಲ್ ಬಾಡಿ ಅನ್ನೋದು ಕ್ಲಿಯರ್ ಇರಲಿ. ಯಾವಾಗ ಫಾರ್ಮೇಷನ್ ಆಗಿದೆ ಅನ್ನೋದು ನೆನ್ಪಿಟ್ಕೊಂಡ್ರೆ ಕೆಲವೊಂದಿಷ್ಟು ಸರ್ತಿ ನಿಮಗೆ ಕ್ರೊನಾಲಜಿ ಬೇಸ್ಡ್ ಮೇಲೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕ್ರೊನಾಲಜಿ ಯಾವಾಗ ಎಸ್ಟಾಬ್ಲಿಷ್ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಕನೆಕ್ಟ್ ಮಾಡ್ಕೊಳೋದಾದರೆ ಎಲಿಮಿನೇಷನ್ ಟೈಮಲ್ಲಿ ನಮಗೆ ಹೆಲ್ಪ್ ಆಗ್ಬೋದು. ಇನ್ನು ಮುಂದಿನ ಆರ್ಟಿಕಲ್, ಗ್ಲೋಬಲ್ ಫುಡ್ ಪ್ರೈಸಸ್ ಸರ್ಜ್ಡ್ 20.7% ಟು ರೆಕಾರ್ಡ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಇನ್ಫ್ಲೇಷನ್ ಚಾಪ್ಟರ್ಗೆ ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಏನು ಹೇಳುತ್ತೆ ಅಂತಂದರೆ ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇವರು ಬಿಟ್ಟಿರುವಂಥ ಒಂದು ರಿಪೋರ್ಟ್ ಯಾವ ರೀತಿಯಾಗಿ ಫುಡ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಫೆಬ್ರವರಿ ಮತ್ತು ನೆಕ್ಸ್ಟ್ ಈ ಮಂತ್ಗೆ ಕನೆಕ್ಟ್ ಮಾಡಿ ಹೇಳಿದ್ದಾರೆ. ಸೊ ಪ್ರೆಡಿಕ್ಷನನ್ನು ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಫುಡ್ ಪ್ರೈಸಸಲ್ಲಿ ಸರ್ಜ್ ಆಗ್ತಾ ಇದೆ ಗ್ಲೋಬಲ್ ಲೆವೆಲಲ್ಲಿ. ಇದಕ್ಕೆ ಮೇಜರ್ ಕಾರಣ ಅಂತಂದರೆ ಇವತ್ತು ಉಕ್ರೈನ್ ಹಾಗೂ ರಷ್ಯಾದ ನಡುವೆ ನಡೀತಕ್ಕಂಥ ಕ್ರೈಸಿಸ್, ಇದರಿಂದ ಗ್ಲೋಬಲ್ ಲೆವೆಲಲ್ಲಿ ಫುಡ್ ಪ್ರೈಸು ರೈಸ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಸೊ ನಾವು ಇವಾಗ ಪ್ಯಾಂಡಮಿಕ್ನಿಂದ ರಿಕವರಿ ಆಗೋದಕ್ಕೋಸ್ಕರನೇ ಟೈಮ್ ತೊಗೊಂಡಿದ್ವಿ. ಇಲ್ಲೇ ನಮಗೆ ಈ ಒಂದು ಫುಡ್ ಪ್ರೈಸಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ತೊಂದರೆ ಇದೆ. ಇವಾಗ ಅಗೇನ್ ಈ ಒಂದು ಕ್ರೈಸಿಸ್ನಿಂದಾಗಿ ಮತ್ತೆ ಫುಡ್ ಪ್ರೈಸು ಇನ್ಕ್ರೀಸ್ ಆಗುತ್ತೆ ಅನ್ನುವಂಥದ್ದು. ಸೊ ಯಾವ ರೀತಿಯಾಗಿ ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ನಾವು ಸ್ಟ್ಯಾಟಿಕ್ ಪೋರ್ಷನನ್ನು ಓದುವಾಗ ಇನ್ಫ್ಲೇಷನ್ ಚಾಪ್ಟರನ್ನು ಕ್ಲೀನಾಗಿ ಓದಿರ್ತೀವಿ. ಇನ್ಫ್ಲೇಷನ್ ಅಂತಂದರೆ ಏನು, ಇವತ್ತು ಒಂದು ಕಮೋಡಿಟಿಯ ಪ್ರೈಸು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಕನ್ಸಿಸ್ಟೆಂಟ್ ಆಗಿ ಆ ಒಂದು ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ, ಅದರ ಒಂದು ಬೆಲೆ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಅದನ್ನು ಇನ್ಫ್ಲೇಷನ್ ಅಂತ ಕರಿತಾ ಇದ್ದೀವಿ. ಸೊ ಇನ್ಫ್ಲೇಷನ್ಗೆ ಈಗ ಫುಡ್ ಇನ್ಫ್ಲೇಷನ್ ಅಂತಂದರೆ ಫುಡ್ ಪ್ರೈಸಸ್ಗಳಲ್ಲಿ ಇವತ್ತು ದರಗಳ ಹೆಚ್ಚಳಿಕೆ ಆಗೋದನ್ನು ನಾವು ಫುಡ್ ಇನ್ಫ್ಲೇಷನ್ ಅಂತ ಕರಿತಾ ಇದ್ದೀವಿ. ಸೊ ಇದರಲ್ಲಿ ಯಾವ ರೀತಿಯಾಗಿ ನಾವು ಥಿಂಕ್ ಮಾಡಬೇಕು ಅಂತಂದರೆ ಇವಾಗ ಫುಡ್ ಇನ್ಫ್ಲೇಷನ್ ಆಗ್ತಾ ಇದೆ ಅಂತಂದರೆ ಮೇಜರ್ ಆಗಿ ಈ ಒಂದು ಇನ್ಫ್ಲೇಷನ್ಗೆ ಕಾರಣ ಏನಾಗಿರ್ಬೋದು, ಇವಾಗ ರಿಸೋರ್ಸ್ಗಳ ಒಂದು ಸ್ಕೇರ್ಸಿಟಿ ಆಗುತ್ತೆ. ಸೊ ರಿಸೋರ್ಸ್ಗಳ ಸ್ಕೇರ್ಸಿಟಿ ಇದೆ ಅಂತಂದರೆ ಇವತ್ತು ಪ್ರೊಡಕ್ಷನ್ ಕಾಸ್ಟ್ ಏನಿರುತ್ತೆ ಅದು ತುಂಬ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗಿದೆ ಅಂತಂದರೆ ಅಲ್ಟಿಮೇಟ್ಲಿ ಆ ಒಂದು ಕಮೋಡಿಟಿಯ ಪ್ರೈಸು ಇನ್ಕ್ರೀಸ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಪ್ರೈಮರಿ ಸೆಕ್ಟರಲ್ಲೂ ಸಹ ಪ್ರೊಡಕ್ಷನ್ನು ಡಿಕ್ರೀಸ್ ಆಗುವಂಥದ್ದನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಹಾಗೂ ಈ ಒಂದು ಫುಡ್ ಪ್ರೊಸೆಸಿಂಗ್ ನಡಿನಲ್ಲಿ ಯಾವ ರೀತಿಯಾಗಿ ಕನ್ಸ್ಯೂಮರ್ಗೆ ಇವತ್ತು ಫುಡ್ ರೀಚ್ ಆಗ್ತಾ ಇರುತ್ತಲ್ಲ ಆ ಒಂದು ಪ್ರೊಸೆಸಿಂಗಲ್ಲೇ ನಾವು ಹೆಚ್ಚಾಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಟಿಮೇಟ್ಲಿ ಇವತ್ತು ಕನ್ಸ್ಯೂಮರು ಹೆಚ್ಚು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಹಾಗೂ ಗ್ಲೋಬಲ್ ಲೆವೆಲಲ್ಲಿ ಈ ರೀತಿಯಾಗಿ ಫುಡ್ ಇನ್ಫ್ಲೇಷನ್ ಆಗೋದ್ರಿಂದ ಯಾವ ಕಂಟ್ರಿಗಳು ಮೋಸ್ಟ್ ಇಂಪ್ಯಾಕ್ಟ್ ಆಗ್ತವೆ ಹೇಳಿ, ಯಾವ ಕಂಟ್ರಿಗಳು ಇವತ್ತು ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿರ್ತವೆ. ಸೊ ಪುವರ್ ಕಂಟ್ರಿಗಳಲ್ಲಿ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇರಲ್ಲ, ಅವರು ಇಂಪೋರ್ಟ್ ಮೇಲೆ ಜಾಸ್ತಿ ಡಿಪೆಂಡೆನ್ಸಿಯನ್ನು ತೋರಿಸ್ತಾರೆ. ಗ್ಲೋಬಲ್ ಲೆವೆಲಲ್ಲಿ ಈ ರೀತಿಯಾದಂಥ ಪ್ರೈಸ್ ಆಗೋದ್ರಿಂದ ಈ ಒಂದು ವಾರ್ನಿಂದ ಪ್ಯಾಂಡಮಿಕ್ನಿಂದ ಆಗಿರೋದ್ರಿಂದ ಮೋಸ್ಟ್ ಎಫೆಕ್ಟೆಡ್ ಕಂಟ್ರೀಸ್ಗಳು ಯಾವಾಗ್ತವೆ ಅಂತಂದರೆ ಈ ಒಂದು ಸಿಚುವೇಷನಿಂದ ಅಂದರೆ ಪುವರ್ ಕಂಟ್ರೀಸ್ಗಳು. ಸೊ ಪುವರ್ ಕಂಟ್ರೀಸ್ಗಳು ಇವತ್ತು ಇಂಪೋರ್ಟ್ ಮಾಡ್ಕೊಳ್ಳುವಂಥ ಕಾಸ್ಟು ಜಾಸ್ತಿ ಆಗ್ತಾ ಹೋಗುತ್ತೆ.
ಸೊ ಹಾಗಾಗಿ ಪುವರ್ ಕಂಟ್ರೀಸ್ಗಳು ಇವತ್ತು ಹೈಯೆಸ್ಟ್ ರಿಸ್ಕನ್ನು ಹೊಂದಿದ್ದಾರೆ ಅನ್ನುವಂಥದ್ದನ್ನು FAOದವರು ಸಹ ಎಂಫಸೈಸ್ ಮಾಡಿರೋದನ್ನು ನಾವು ಈ ಆರ್ಟಿಕಲಲ್ಲಿ ನೋಡಬಹುದು. ಹಾಗೂ ಈ ಒಂದು ಆರ್ಟಿಕಲ್ಗೆ ಕನೆಕ್ಟ್ ಆಗುವಂತೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನಲ್ಲಿ ನಾವು ಇವತ್ತು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ರಿವೈಸ್ ಮಾಡೋಣ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ KPSCನಲ್ಲಿ ತುಂಬ ಸರ್ತಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇಂಪಾರ್ಟೆಂಟ್ ಬಾಡೀಸ್ಗಳು ಏನಿದಾವಲ್ಲ ಯುನೈಟೆಡ್ ನೇಷನ್ಗೆ ಸಂಬಂಧಪಟ್ಟಂತೆ ಅದ್ರ ಮೇಲೆ ಯಾವಾಗ ಎಸ್ಟಾಬ್ಲಿಷ್ ಆಗಿದೆ, ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ, ಸೊ ಅದರ ಒಂದು ಫಂಕ್ಷನ್ ಏನಿದೆ, ಸೊ ಯಾವ ರೀತಿಯಾದಂಥ ವರ್ಕ್ ಮಾಡ್ತಾ ಇದೆ, ರೀಸೆಂಟ್ ಏನಾದರೂ ನ್ಯೂಸಲ್ಲಿ ಇದ್ದರೆ ಕನೆಕ್ಟ್ ಆಗುವಂತೆ ಕರೆಂಟ್ ಅಫೇರ್ಸನ್ನು ಕೇಳಿರ್ತಾರೆ. ಸೊ ಈ ನಿಟ್ಟಿನಲ್ಲಿ FAO ಅಥವಾ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಯಾವಾಗ ಎಸ್ಟಾಬ್ಲಿಷ್ ಆಗಿದೆ ಅಂತಂದರೆ October 16, 1945. ಸೊ ಈ ಒಂದು ದಿನದಂದು ವರ್ಲ್ಡ್ ಫುಡ್ ಡೇ ಅನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ. ಪ್ರತಿ ವರ್ಷ ವರ್ಲ್ಡ್ ಫುಡ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂತಂದರೆ FAO ಯಾವಾಗ ಎಸ್ಟಾಬ್ಲಿಷ್ ಆಗಿದೆಯಲ್ಲ ಆ ಒಂದು ದಿನವನ್ನು ನಾವು ಇವತ್ತು ವರ್ಲ್ಡ್ ಫುಡ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ FAO ಇವತ್ತು ಯುನೈಟೆಡ್ ನೇಷನ್ನ ಸ್ಪೆಷಲ್ ಏಜೆನ್ಸಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹಾಗೂ FAOದ ಇಂಟೆನ್ಷನ್ ಏನಿದೆ ಅಥವಾ ಆಬ್ಜೆಕ್ಟಿವ್ ಏನಿದೆ ಅಂತಂದರೆ ಗ್ಲೋಬಲ್ ಲೆವೆಲಲ್ಲಿ ಇವತ್ತು ಹಂಗರನ್ನು ತಡೆಗಟ್ಟೋದಕ್ಕೋಸ್ಕರ, ಹಂಗರನ್ನು ಡಿಫೀಟ್ ಮಾಡೋದಕ್ಕೋಸ್ಕರ ಬೇಕಾಗುವಂಥ ಎಫರ್ಟ್ಸನ್ನು ಮಾಡ್ತಾ ಇದೆ. ಸೊ ಒಂದು ಕಂಟ್ರಿನಲ್ಲಿ ಇವತ್ತು ಹಂಗರ್ ಜಾಸ್ತಿ ಇದೆ ಅಂತಂದಾಗ ಆ ಒಂದು ಕಂಟ್ರಿ ಈ ಒಂದು ಹಂಗರ್ಗೆ ಫೈಟ್ ಮಾಡೋಕ್ಕೆ ಬೇಕಾಗುವಂಥ ಒಂದು ಸಪೋರ್ಟನ್ನು, ಪಾಲಿಸಿಯನ್ನು ಯಾವ ರೀತಿಯಾಗಿ ಮಾಡಬೇಕು, ಸೊ ಆರ್ಗನೈಸೇಷನ್ ಯಾವ ರೀತಿಯಾಗಿರಬೇಕು ಪಾಲಿಸಿಗೆ ಸಂಬಂಧಪಟ್ಟಂತೆ, ಮತ್ತು ಬಜೆಟನ್ನು ಸಹ FAO ಪರ್ಟಿಕ್ಯುಲರ್ ಕಂಟ್ರಿಗೆ ಇವತ್ತು ರೆಕಮೆಂಡ್ ಮಾಡ್ತಾ ಇದೆ ಅಥವಾ ಬಜೆಟ್ ಕೊಡ್ಬೋದು ಅಥವಾ ಫೈನಾನ್ಸಿಂಗ್ ಸಪೋರ್ಟನ್ನು ಕೊಡುವಂಥದ್ದು. ಸೊ ಗ್ಲೋಬಲ್ ಲೆವೆಲಲ್ಲಿ ಫುಡ್ ಮತ್ತು ಅಗ್ರಿಕಲ್ಚರ್ ಇಶ್ಯೂಸನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಸಾಕಷ್ಟು ರೆಕಮೆಂಡೇಷನ್ಸನ್ನು ಇವತ್ತು ಮೆಂಬರ್ ಕಂಟ್ರೀಸ್ಗೆ ಕೊಡ್ತಾ ಇದೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಭಾರತ ಯಾವ ರೀತಿಯಾಗಿ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇತ್ತು, ಯಾವ ರೀತಿಯಾಗಿ ಅದು ಕಾಂಬ್ಯಾಕ್ಟ್ ಮಾಡೋದಕ್ಕೋಸ್ಕರ ಸಾಕಷ್ಟು ಯೋಜನೆಗಳನ್ನು ತರುತ್ತೆ. ಸೊ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಇರ್ಬೋದು, ಸೊ ಅಗ್ರಿಕಲ್ಚರ್ ಸೆಕ್ಟರ್ನ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇರ್ಬೋದು, ಗ್ರೀನ್ ರೆವಲ್ಯೂಷನ್ ಸಹ ಇರ್ಬೋದು. ಸೊ ಈ ರೀತಿಯಾಗಿ ಹಲವಾರು ಪ್ರೋಗ್ರಾಮ್ಗಳನ್ನು ಒಂದು ಕಂಟ್ರಿ ಇವತ್ತು ಅಗ್ರಿಕಲ್ಚರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಥವಾ ಫುಡ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ತರ್ತಾರಲ್ಲ, ಇದರಲ್ಲಿ ಯಾವ ರೀತಿಯಾಗಿ FAO ಸಪೋರ್ಟ್ ಮಾಡುತ್ತೆ. ಸೊ ಆ ಒಂದು ಪಾಲಿಸೀಸ್ಗೆ ಬೇಕಾಗುವಂಥ ಸಪೋರ್ಟನ್ನು ಸಹ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸೊ ಇದು ಸಪೋರ್ಟ್ ಮಾಡುವಂಥದ್ದನ್ನು ನಾವು ನೋಡ್ಬೋದು. ಸ್ಪೆಸಿಫಿಕಲಿ ನಾವು ಕನ್ಸಿಡರ್ ಮಾಡೋದಾದರೆ ಗ್ಲೋಬಲಿ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಹೆರಿಟೇಜ್ ಸಿಸ್ಟಮನ್ನು FAOದವರು ಇನಿಷಿಯೇಟಿವ್ ಮಾಡಿದ್ರು ಒಂದು, ಹಾಗೂ ಡೆಸರ್ಟ್ ಲೋಕಸ್ಟ್ಗೆ ಸಂಬಂಧಪಟ್ಟಂಥ ಯಾವ ರೀತಿಯಾಗಿ ಮಾನಿಟರಿಂಗ್ ಸಿಸ್ಟಮ್ ಇರಬೇಕು, ಆ ಒಂದು ಸಿಚುವೇಷನನ್ನು ಯಾವ ರೀತಿಯಾಗಿ ನಾವು ಗ್ಲೋಬಲ್ ಲೆವೆಲಲ್ಲಿ ಟ್ಯಾಕಲ್ ಮಾಡಬೇಕು ಅಂತ FAOದವರು ಸಜೆಷನ್ ಮಾಡಿರುವಂಥದ್ದು. ಹಾಗೂ ಇಂಟರ್ನ್ಯಾಷನಲ್ ಟ್ರೀಟಿ, ಈಗ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸ್ಗೆ ಸಂಬಂಧಪಟ್ಟಂಥ ಟ್ರೀಟಿಗಳನ್ನು ನೋಡ್ತಿದ್ದೀವಲ್ಲ, ಅಲ್ಲಿ ಸಹ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಥ ಯಾವ ರೀತಿಯಾದಂಥ ಸಜೆಷನನ್ನು ಇವತ್ತು FAOದವರು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಕನೆಕ್ಟ್ ಮಾಡ್ಕೋಬೋದು. ಜನರಲ್ ಆಗಿ ಅವರ ಒಂದು ಮೇಜರ್ ಫೋಕಸ್ ಅಂತಂದರೆ ಇವತ್ತು ಅಗ್ರಿಕಲ್ಚರ್ ಸಿಸ್ಟಮ್ ಇರ್ಬೋದು ಹಾಗೂ ಫುಡ್ ವೆರೈಟಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಸ್ಟ್ಯಾಂಡರ್ಡೈಸ್ ಪ್ರೋಗ್ರಾಮ್ಸನ್ನು ಇವರು ಅಸೋಸಿಯೇಟೆಡ್ ಆಗಿದ್ದಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಅಂದರೆ ಫುಡ್ ಇನ್ಫ್ಲೇಷನ್ ಆಗಕ್ಕೆ ಕಾರಣ ಏನು, ಫುಡ್ ಇನ್ಫ್ಲೇಷನ್ ಅಂದರೆ ಏನು, ಯಾವ ರೀತಿಯಾಗಿ ಇವಾಗ ಫುಡ್ ಇನ್ಫ್ಲೇಷನ್ ಇನ್ಕ್ರೀಸ್ ಆಗಿದೆ, ಅಂದರೆ ಇನ್ಫ್ಲೂಯೆನ್ಷಿಯಲ್ ಫ್ಯಾಕ್ಟರ್ಸ್ಗಳು ಯಾವ್ಯಾವ ಇದ್ದಾವೆ, ಮತ್ತು FAOಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ಕನ್ಸಿಡರ್ ಮಾಡಿದರೆ ಸಾಕಾಗುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ FAO ಇವತ್ತು ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡುತ್ತೆ. ಇದು ವರ್ಲ್ಡ್ ಲೆವೆಲಲ್ಲಿ ಫುಡ್ನ ಒಂದು ಪ್ರೈಸ್ಗೆ ಸಂಬಂಧಪಟ್ಟಂತೆ ಎಕ್ಸಾಕ್ಟ್ ಟೈಟಲ್ ಏನಿದೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ FAO ರಿಲೀಸ್ ಮಾಡುವಂಥ ಇಂಪಾರ್ಟೆಂಟ್ ಇಂಡೆಕ್ಸ್ ಯಾವುದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್, GPS ಫಿಟೆಡ್ ಟರ್ಟಲ್ಸ್ ಪ್ಲೇ ಫಾಸ್ಟ್ ಆ್ಯಂಡ್ ಲೂಸ್ ವಿತ್ ಬಾರ್ಡರ್ಸ್ ಎಂಟರ್ ಬಾಂಗ್ಲಾದೇಶ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ಕನೆಕ್ಟ್ ಮಾಡೋದಾದರೆ GS ಪೇಪರ್ 3ನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಕನ್ಸರ್ವೇಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಭಾರತದ ಸುಂದರ್ಬನ್ಸ್ ರಿವರ್ ಸಿಸ್ಟಮಲ್ಲಿ ಕೆಲವೊಂದಿಷ್ಟು ಟರ್ಟಲ್ಸ್ಗಳನ್ನು ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ GPS ಸಿಸ್ಟಮನ್ನು ಅಥವಾ GPS ಟ್ರಾನ್ಸ್ಮಿಟರ್ಸನ್ನು ಇಂಪ್ಲಾಂಟ್ ಮಾಡಿದರು. ಸೊ ಈ ಒಂದು ರಿವರ್ ಸಿಸ್ಟಮ್ನಲ್ಲಿ 10 ಟರ್ಟಲ್ಸ್ಗಳಲ್ಲಿ GPS ಟ್ರಾನ್ಸ್ಮಿಟರ್ಸನ್ನು ಹಾಕಿರೋದನ್ನು ಈ 10 ಟರ್ಟಲ್ಸ್ಗಳಲ್ಲಿ ಕೆಲವೊಂದಿಷ್ಟು ಟರ್ಟಲ್ಸ್ಗಳು, ಮಿನಿಮಮ್ 3 ಟರ್ಟಲ್ಸ್ಗಳು ಇವತ್ತು ಬಾಂಗ್ಲಾದೇಶವನ್ನು ರೀಚ್ ಆಗಿದೆ. ಸೊ ಆ ಟರ್ಟಲ್ಸ್ಗಳ ಒಂದು ಸ್ಟೇಟಸನ್ನು ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಟೇಟಸನ್ನು ಹೊಂದಿದೆ. ಸೊ ಬಟ್ಗೂರ್ ಬಸ್ಕಾ ಅನ್ನುವಂಥದ್ದು ಟರ್ಟಲ್ ಸ್ಪೀಷೀಸು, ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ ಅನ್ನೋದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಗೊತ್ತಿರಬೇಕು. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯ ಅಂತಂದರೆ, ಕನ್ಸರ್ವೇಷನ್ ಸ್ಟೇಟಸನ್ನು ನಾವು
ನೋಡಿದಾಗ ಸೊ IUCN ಲಿಸ್ಟಲ್ಲಿ ಯಾವ ರೀತಿಯಾಗಿ ಕನ್ಸರ್ವೇಷನ್ ಸ್ಟೇಟಸನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ರಿವೈಸ್ ಮಾಡಬೇಕು ಒಂದು. ಸೊ ಈ ರೀತಿಯಾಗಿ GPS ಟ್ರಾನ್ಸ್ಮಿಟರ್ಸ್ ಅನ್ನುವಂಥ ಇನಿಷಿಯೇಟಿವ್ ಯಾವ ರೀತಿಯಾಗಿ ಒಂದು ಸ್ಪೀಷಸನ್ನು ಇವತ್ತು ಕನ್ಸರ್ವ್ ಮಾಡಬಹುದು. ಸೊ ಈ ಒಂದು GPS ಟ್ರಾನ್ಸ್ಮಿಟರ್ ಸಿಸ್ಟಮನ್ನು ಇಂಪ್ಲಾಂಟ್ ಮಾಡೋದ್ರ ಮುಖಾಂತರ ಆ ಸ್ಪೀಷಸ್ನ ಒಂದು ಲೈಫ್ ಸ್ಟೈಲ್ ಯಾವ ರೀತಿಯಾಗಿದೆ, ಯಾವ ರೀತಿಯಾದಂಥ ಎಕೋಸಿಸ್ಟಮ್ಗೆ ಅದು ಅಡಾಪ್ಟ್ ಆಗ್ತಾ ಇದೆ, ಅದರಲ್ಲಿರುವಂಥ ಹ್ಯಾಬಿಟೈಟ್ ಪ್ಯಾಟರ್ನ್ ಏನಿದೆ, ಸೊ ಯಾಕೆ ರಿಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇಲ್ಲ, ಕಂಪ್ಲೀಟ್ ಆಗಿರುವಂಥ ಒಂದು ಡೇಟಾವನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರ GPS ಟ್ರಾನ್ಸ್ಮಿಟರ್ಸನ್ನು ಹಾಕಲಾಗುತ್ತೆ. ಸೊ ಇದೊಂದು ಟೆಕ್ನಾಲಜಿಕಲಿ ನಾವು ಯಾವ ರೀತಿಯಾಗಿ ಇವತ್ತು ಬಯೋಡೈವರ್ಸಿಟಿಯನ್ನು ಕನ್ಸರ್ವ್ ಮಾಡ್ಬೋದು ಅನ್ನುವಂಥ ಒಂದು ಡೈಮೆನ್ಷನ್ ಏನಿದೆಯಲ್ಲ ಅದು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸರ್ವೇಷನಲ್ಲಿ ಯುಟಿಲೈಸ್ ಮಾಡ್ಕೋಬೋದು. ಎಕ್ಸಾಂಪಲನ್ನು ನಾವು ಕೊಟ್ಟು ನಾವು ಆನ್ಸರಲ್ಲಿ ಮೆನ್ಷನ್ ಮಾಡಿದರೆ ತುಂಬ ವೇಟೇಜನ್ನು ನಮ್ಮ ಆನ್ಸರ್ಗೆ ತರ್ಬೋದು. ಹಾಗೂ ಈ ಪ್ರಿಲಿಮ್ಸ್ ಎಕ್ಸಾಮಿನೇಷನಲ್ಲಿ ಬೇಕಾದರೆ ನಮಗೆ ಬಟುಗೂರ್ ಬಸ್ಕಾ, ಸೊ ಇದು ಟರ್ಟಲ್ ಏನಿದೆಯಲ್ಲ ಈ ಒಂದು ನೇಮು ನಾವು ಕ್ರಿಟಿಕಲಿ ಎಂಡೇಂಜರ್ಡ್ ಅನ್ನುವಂಥದ್ದು ನೆನಪಿರಲಿ. ಸೊ ಎಲಿಮಿನೇಷನ್ ಮಾಡುವಾಗ ರೀಸೆಂಟಲ್ಲಿ ಯಾವ ರೀತಿಯಾದಂಥ ಸ್ಪೀಷಸ್ಗಳಿರುತ್ತಲ್ಲ ಅದನ್ನೇ ಕೊಟ್ಟಿರ್ತಾರೆ. ಸೊ ಇದು ನಮಗೆ ಸ್ಪೀಷಸು ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಸೊ ರೆಡ್ ಲಿಸ್ಟ್ನ ಇಂಪಾರ್ಟೆನ್ಸ್ ಏನಿದೆ ಅಥವಾ IUCN ಅವರ ರೆಡ್ ಲಿಸ್ಟಲ್ಲಿ ನಾವು ಥ್ರೆಟನ್ ಸ್ಪೀಷಸನ್ನು ನೋಡ್ತಾ ಇದ್ದೀವಿ. ಸೊ ಇದೊಂದು ಕಾಂಪ್ರಿಹೆನ್ಸಿವ್ ಇನ್ವೆಂಟರಿ ಅನ್ನುವಂಥದ್ದು. ಸೊ ಗ್ಲೋಬಲ್ ಲೆವೆಲಲ್ಲಿ ನಾವು ಬಯೋಡೈವರ್ಸಿಟಿಯನ್ನು ಕನ್ಸರ್ವೇಷನ್ ಮಾಡೋದಕ್ಕೋಸ್ಕರ ಕೆಲವೊಂದಿಷ್ಟು ಪ್ಲಾಂಟ್ ಮತ್ತು ಎನಿಮಲ್ ಸ್ಪೀಷಸ್ಗೆ ಸ್ಟೇಟಸನ್ನು ಕೊಡಲಾಗುತ್ತೆ. ಥ್ರೆಟನ್ ಸ್ಪೀಷಸ್ ಸ್ಟೇಟಸನ್ನು ಪ್ಲಾಂಟು ಮತ್ತು ಎನಿಮಲ್ ಸ್ಪೀಷಸ್ಗೆ ಕೊಡ್ತಾರೆ ಅನ್ನುವಂಥದ್ದು ಕ್ಲಿಯರ್ ಇರಲಿ. ಸೊ ಇಲ್ಲಿ ಅಥವಾ ರೆಡ್ ಲಿಸ್ಟ್ನಲ್ಲಿ ನಾವು ನೋಡ್ತಾ ಇರುವಂಥದ್ದು ಪ್ಲಾಂಟು ಮತ್ತು ಎನಿಮಲ್ ಸ್ಪೀಷಸ್ ಇವುಗಳಿಗೆ ಇವತ್ತು ಕನ್ಸರ್ವೇಷನ್ ಸ್ಟೇಟಸನ್ನು ಕೊಡ್ತಾ ಇದ್ದಾರೆ. ಸೊ ಸಾಕಷ್ಟು ಬಾರಿ ನಾವು IUCN ಅನ್ನು ನಾವು ನ್ಯೂಸಲ್ಲಿ ನೋಡ್ತೀವಿ. ಸೊ ಅಥವಾ ಯಾವುದೇ ಒಂದು ಸ್ಪೀಷಸ್ ಬಂದಾಗ ನಾವು IUCN ಅನ್ನು ರಿವಿಷನ್ ಮಾಡಬೇಕು. ಇದರಲ್ಲಿ ಯಾವ್ದಾವ ಇಂಪಾರ್ಟೆಂಟ್ ಸ್ಪೀಷಸ್ಗಳಿದ್ದಾವೆ. ಸೊ ಎಲ್ಲ ಸ್ಪೀಷಸ್ಗಳನ್ನು ನೀವು ನೆನಪಿಟ್ಕೊಳುವಂತಿಲ್ಲ. ಸೊ ನಮ್ಮ ದೇಶದಲ್ಲಿ ಯಾವ್ಯಾವ ಕ್ರಿಟಿಕಲಿ ಎಂಡೇಂಜರ್ ಸ್ಪೀಷಸ್ ಇದ್ದಾವೆ, ಸೊ ಅದರ ಒಂದು ಎಂಡಮಿಸಮ್ ಅಂದರೆ ಯಾವ ರೀಜನಲ್ಲಿ ಆ ಒಂದು ಸ್ಪೀಷಸನ್ನು ನಾವು ನೋಡ್ತಾ ಇದ್ದೀವಿ. ಸೊ ಬೇಸಿಕಲಿ ನ್ಯೂಸಲ್ಲಿ ಬರ್ತಕ್ಕಂಥ ಸ್ಪೀಷಸ್ಗಳು ಅದರಲ್ಲೂ IUCN ಅಲ್ಲಿ ಕ್ರಿಟಿಕಲಿ ಇರ್ಬೋದು ಅಥವಾ ಥ್ರೆಟನ್ ಸ್ಪೀಷಸ್ ಇರ್ಬೋದು ಅಥವಾ ಸ್ಟೇಟಸನ್ನು ಬದಲಾವಣೆ ಮಾಡ್ತಕ್ಕಂಥ ಸ್ಪೀಷಸ್ ಬರ್ತಾವಲ್ಲ ಅವನ್ನ ಮಿಸ್ ಮಾಡುವಂತಿಲ್ಲ. ಸೊ ಇವಾಗ ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಬಟುಗೂರ್ ಬಸ್ಕಾ, ಸೊ ಇದು ಕ್ರಿಟಿಕಲಿ ಎಂಡೇಂಜರ್ ಸ್ಪೀಷಸ್ ಅಂತ ಗೊತ್ತಾಯಿತು ಮತ್ತು ಇದು ಸುಂದರ್ಬನ್ಸ್ ರಿವರೈನ್ ಸಿಸ್ಟಮಲ್ಲಿ ಇರುತ್ತೆ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಸೊ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ ಬಟುಗೂರ್ ಬಸ್ಕಾ ಇದರ ಇನ್ನೊಂದು ನೇಮ್ ಇದೆ, ಏನು ನೇಮ್ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸಾಕಷ್ಟು ಬಾರಿ ಬೇರೆ ನೇಮ್ ಕೊಟ್ಟರೆ ನಮ್ಗೆ ಗೊತ್ತಾಗಲ್ಲ. ಸೊ ಈ ನೇಮ್ ಬಿಟ್ಟು ಬೇರೆ ನೇಮನ್ನು ಕೊಡ್ಬೋದು. ಸೊ ಅದರ ಆಲ್ಟರ್ನೇಟಿವ್ ನೇಮ್ ಏನಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ನ್ಯೂಸ್ ಪೇಪರಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಏನು ನೇಮ್ ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಂತೆ ಸ್ಟ್ಯಾಟಿಕ್ ಪೋರ್ಷನಲ್ಲಿ ಸ್ಟೇಟ್ ಫೈನಾನ್ಸ್ ಕಮಿಷನ್ಗೆ ರಿಲೇಟೆಡ್ ಇರುವಂಥ ಸ್ಟೇಟ್ಮೆಂಟನ್ನು ಮೆನ್ಷನ್ ಮಾಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿರುವಂಥ ಆಪ್ಷನಲ್ಲಿ ಚೂಸ್ ಮಾಡೋದ್ರ ಮುಖಾಂತರ ಕಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡಬೇಕು. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.